ನಮಗೆಲ್ಲ ಎಷ್ಟು ಒಂದು ಕಾಳಜಿ ಇದೆಯಲ್ವಾ, RCB ಮೇಲೆ ಇದೆಯಾ ಕಾಳಜಿ? ಅಷ್ಟು ಕಾಳಜಿ ನಮ್ಮ ಮೇಲೆ ಇದ್ರೆ ಸಾಕು ಮೇಡಮ್, ನಾವು ಶ್ರೀಮಂತರಾಗ್ಬಿಡ್ತೀವಿ. ನಾವು ಬಡವರೆಲ್ಲ ಹೇಗೆ ಗೊತ್ತಾ ಮೇಡಮ್, ಇನ್ನೊಬ್ಬರ ಮೇಲಿರೋ ಕಾಳಜಿ, ಪ್ರೀತಿ, ಮಮಕಾರ, ವಿಶ್ವಾಸ ಇವೆಲ್ಲ ಏನೆಲ್ಲ ಇದೆಯಲ್ವಾ, ಅದೆಲ್ಲ ನಮ್ಮ ಮೇಲೇನೆ ಇಲ್ಲ ಮೇಡಮ್. ನೀವು ಏನು ಮಾಡ್ಬೇಕಂತಿದ್ದೀರಿ 5 ವರ್ಷದಲ್ಲಿ ಅಂತಂದ್ರೆ, ಈಗಿನ 5 ವರ್ಷದಲ್ಲ, ಅಯ್ಯೋ ಇವತ್ತಿರ್ತೀವಿ ನಾಳೆ ಹೋಗ್ತೀವಿ ಇಷ್ಟೇ ಇರುತ್ತೆ ಹೊರತು ಅವ್ರ ಬಗ್ಗೆ ಅವರಿಗೆ ಏನೂ ಇರಲ್ಲ. ಬಟ್ ಅದನ್ನ ಬಿಟ್ಬಿಟ್ಟು ಈ ಸಲನೂ ಕಪ್ ನಮ್ದೆ ಅಂತಂತೇಳಿ 18 ವರ್ಷದಿಂದ ಹೇಳ್ತಾನೆ ಇದ್ದೀವಿ. ಪಾಸಿಟಿವ್ ಆಗಿ ನಥಿಂಗ್ ರಾಂಗ್ ಏನೋ ಲೈಕಿಂಗ್ RCB ಬೀಯಿಂಗ್ ಪ್ಯಾಷನೆಟ್ ಅಬೌಟ್ ಎನಿಥಿಂಗ್. ನಾನು ಅದನ್ನು ರಾಂಗ್ ಅಂತ ಹೇಳ್ತಿಲ್ಲ. ದೇ ಡೋಂಟ್ ವರ್ಕ್ ಫಾರ್ ಮನಿ, ಇನ್ಸ್ಟೆಡ್ ದೇ ಪುಟ್ ಮನಿ ಟು ವರ್ಕ್ ಫಾರ್ ದೆಮ್ಸೆಲ್ವ್ಸ್. ಸೊ ಅವರು ದುಡ್ಡಿಗಾಗಿ ಯಾವತ್ತೂ ಕೆಲಸ ಮಾಡೋದಿಲ್ಲ, ಇನ್ಸ್ಟೆಡ್ ದುಡ್ಡನ್ನೇ ಕೆಲಸಕ್ಕೆ ಇಟ್ಕೊಂಡಿರ್ತಾರೆ. ನನ್ನ ಅಪ್ಪ ಮೇಡಮ್, ನನ್ನ ತಂದೆ, ನಾವು ಬೆಂಗಳೂರವ್ರು ಮೇಡಮ್, 800 ರೂಪಾಯಿಗೆ 1 ಎಕರೆ ಜಮೀನು ತೆಗೆದಿದ್ರು. 800 ರೂಪಾಯಿಗೆ. ಎಲ್ಲಿ? ಆನೇಕಲ್ ತಾಲೂಕು, ಸೂರ್ಯ ಸಿಟಿಗೆ ಆಗ್ಬಿಟ್ಟಿದೆ, ಕರ್ನಾಟಕ ಹೌಸಿಂಗ್ ಬೋರ್ಡ್ಗೆ ಹೋಯ್ತು ನಮ್ಮ ಲ್ಯಾಂಡು. 800 ರೂಪಾಯಿ ತೆಗೆದುಕೊಂಡಿದ್ದ ಆಸ್ತಿ ಇವತ್ತಿನ ರೇಟಲ್ಲಿ ಒಂದು ಸರಿಸುಮಾರು ಒಂದು 5 ರಿಂದ 6 ಕೋಟಿ ಇದೆ. ನಮ್ಮ ಅಪ್ಪ ಎಲ್ಲ ಮಾಡಿದ್ದದನ್ನ. ಆ 800 ರೂಪಾಯಿ ಅದು ಬೀಜ ಇದ್ದಾಗೆ ಮೇಡಮ್. ಯಾವತ್ತು ನನ್ನ ಬೀಜ ಹಾಕಿದ್ರೆ ಅಲ್ವ ಮೇಡಮ್ ಯೂನಿವರ್ಸ್ ನನಗೆ ಮರ ಆಗಿ ಬೆಳೆಸಿ ಹೂ ಕೊಟ್ಟು ಹಣ್ಣು ಕೊಡೋದು. ನಾನು ಏನು ಮಾಡ್ಬೇಕು? ಈಗ ಬೀಜ ಎತ್ತಿಡ್ಬೇಕಷ್ಟೇ. ಆಲ್ ರಿಚ್ ಪೀಪಲ್ ದೇ ಡೋಂಟ್ ವರ್ಕ್, ದೇ ಮ್ಯಾನೇಜ್ ವರ್ಕ್, ದೇ ಡೋಂಟ್ ವರ್ಕ್. ನೋಡಿ, ಮ್ಯಾನೇಜರ್ಗೆ ಸಂಬಳ ಜಾಸ್ತಿ, ಕೆಲಸ ಮಾಡೋನು ಕಡಿಮೆ. ಬಿಕಾಸ್ ಕೆಲಸಗಾರ ಅವನು, ಮ್ಯಾನೇಜರ್ ಅಲ್ಲ. ಯಾರು ತನ್ನ ತಂದೆ ತಾಯಿನ ತಾವು ಸಾಕ್ಕೊಳ್ಳೋದು ಯಾರೂ ಇಷ್ಟಪಡಲ್ಲ. ನಾವಿದ್ರೆ ಇಟ್ಸ್ ಅನ್ ಎಂಟ್ರೆನ್ಸ್. ನಾವು ಮಕ್ಕಳು ಇಷ್ಟು ಕೇರ್ಫುಲ್ಲಾಗಿ ಚೆನ್ನಾಗಿ ನೋಡ್ಕೊಳ್ತೀವಿ, ಬಟ್ ಮಕ್ಕಳಿಗೆ ತಂದೆ ತಾಯಿನೇ ಒಂದು ಅಬ್ಸ್ಟ್ರಕ್ಷನ್, ಡಿಸ್ಟರ್ಬೆನ್ಸ್ ಆಗ್ಬಿಡ್ತಾರೆ. ಇಷ್ಟೆಲ್ಲ ಗೊತ್ತಿದ್ದು ರಿಟೈರ್ಮೆಂಟ್ಗೆ ಪ್ಲಾನೇ ಇಲ್ಲ ಇನ್ನೂ. ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಮನಿ ಈಸ್ ಹ್ಯಾಪಿನೆಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಬಡವರಾಗಿ ಹುಟ್ಟೋದು ತಪ್ಪಲ್ಲ, ಆದ್ರೆ ಬಡವರಾಗಿ ಸಾಯೋದು ತಪ್ಪು ಅಂತ ಈ ಮಾತನ್ನ ನಾವು ಕೇಳಿದ್ದೀವಿ. ಆದ್ರೆ ಯಾರಿಗೆ ತಾನೇ ಬಡವರಾಗಿ ಇರೋಕೆ ಇಷ್ಟ ಇರುತ್ತೆ? ಎಲ್ಲರೂ ಕೂಡ ಶ್ರೀಮಂತರಾಗಬೇಕು, ಒಳ್ಳೆ ಹಣವನ್ನ ಸಂಪಾದಿಸಬೇಕು, ಒಳ್ಳೆ ಹಣವನ್ನ ಗಳಿಸ್ಬೇಕು, ಜೀವನದಲ್ಲಿ ಸೆಟಲ್ ಆಗಬೇಕು ಅಂತ ಪ್ರತಿಯೊಬ್ಬರ ಕನಸಾಗಿರುತ್ತೆ. ಆದ್ರೆ ಎಷ್ಟೋ ಜನಗಳಿಗೆ ಆ ಕನಸು ನನಸಾಗೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಬಡವರಾಗೆ ಹುಟ್ಟಿ ಬಡವರಾಗೆ ಸಾಯುವಂತ ಎಷ್ಟೋ ಉದಾಹರಣೆಗಳನ್ನ ನಾವು ನೋಡ್ತಾ ಹೋಗಿದ್ದೀವಿ. ಹಾಗಿದ್ರೆ ಇವತ್ತಿನ ಈ ಒಂದು ಸ್ಪೆಷಲ್ ಎಪಿಸೋಡ್ ಅಲ್ಲಿ ಬಡವರಾಗಿ ಹುಟ್ಟಿದ್ರು ಕೂಡ ಶ್ರೀಮಂತರಾಗೋದು ಹೇಗೆ, ಅದಕ್ಕೆ ಕೆಲವೊಂದು ಟೆಕ್ನಿಕ್ಸ್ ಇದೆ. ಜೊತೆಲಿ ಬಡವರಿಗೆ ಗೊತ್ತಿಲ್ಲದೆ ಇರುವಂತಹ ಟೆಕ್ನಿಕ್ಸ್ ಏನಾದ್ರೂ ಶ್ರೀಮಂತರಿಗೆ ಗೊತ್ತಿದೆಯಾ? ಸೊ ಇದ್ರ ಬಗ್ಗೆ ನಿಮಗೆ ಡೌಟ್ ಇದ್ದೇ ಇರುತ್ತೆ ಅಲ್ವಾ? ಆ ಡೌಟ್ ನ ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ನಾವು ಕ್ಲಿಯರ್ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಹಣದ ದ್ರೋಣಾಚಾರ್ಯ ಅಂತ ಹೆಸರುವಾಸಿಯಾಗಿರುವಂತಹ ಶ್ರೀ ಅನಂತ ವಿಶ್ವ ಆಚಾರ್ಯರು ನಮ್ಮೊಟ್ಟಿಗೆ ಇದ್ದಾರೆ. ಮೊದಲನೇದಾಗಿ ಗುರುಜಿಯವರ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಇನ್ನು ವೀಕ್ಷಕರೇ, ಗುರುಜಿಯವರ ಹತ್ರ ನೀವು ಬಂದ್ರೆ ನಿಜವಾಗ್ಲೂ ಕೂಡ ಹಣ ಗಳಿಸೋದು ಹೇಗೆ ಅಂತ ತಿಳ್ಕೊಳ್ಬಹುದು. ಅಥವಾ ಹಣ ಗಳಿಸ್ತಾ ಇದ್ದೀವಿ ಗುರುಗಳೇ, ಆದ್ರೆ ಕೈಯಲ್ಲಿ ದುಡ್ಡು ಉಳಿತಾ ಇಲ್ಲ ಅನ್ನೋಂಥವ್ರಿಗೆ ಕೆಲವೊಂದು ಟೆಕ್ನಿಕ್ಸ್ ನ, ಬಹಳ ಸಿಂಪಲ್ ಆಗಿರುವಂತಹ ಟೆಕ್ನಿಕ್ಸ್ ನ ಗುರುಜಿಯವರು ಹೇಳ್ಕೊಡ್ತಿದ್ದಾರೆ. ಸೊ ಅದು ಹೇಗೆ ಸಾಧ್ಯವಾಗುತ್ತೆ ಅಂತ ನೀವು ನನ್ನನ್ನ ಕೇಳೋದಾದ್ರೆ, ಪ್ರತಿ ತಿಂಗಳು ಕೂಡ ಒಂದೊಂದು ವರ್ಕ್ಶಾಪ್ ನ ಅವರು ನಡೆಸ್ತಾ ಬರ್ತಿದ್ದಾರೆ. ಹಾಗೇನೆ ಮೇ 25ನೇ ತಾರೀಕು ಭಾನುವಾರ ಇದೇ ಬೆಂಗಳೂರಿನಲ್ಲಿರುವಂತಹ ಮೆಜೆಸ್ಟಿಕ್ ಬಳಿ, ನಿಮ್ಗೆಲ್ರಿಗೂ ಕೂಡ ಅನುಕೂಲ ಆಗ್ಲಿ ಅಂತ ಹೇಳಿ ಮೆಜೆಸ್ಟಿಕ್ ಬಳಿ ಇರುವಂತಹ ಸ್ಯಾಂಟಮ್ ಹೋಟೆಲ್, ಇದು 3 ಸ್ಟಾರ್ ಹೋಟೆಲ್ ಆಗಿರುತ್ತೆ, ಇಲ್ಲಿ ಕಾರ್ಯಾಗಾರ ನಡೀತಾ ಇದೆ. ಅಂತ ಹೇಳಿದ್ರೆ ವರ್ಕ್ಶಾಪ್ ನಡೀತಾ ಇದೆ. ಇದಕ್ಕೆ ಯಾವುದೇ ರೀತಿಯಾದಂತಹ ಜಾತಿ ಧರ್ಮದ ಭೇದವಿಲ್ಲದೆ ನೀವು ಅಟೆಂಡ್ ಮಾಡಬಹುದಾಗಿದೆ. ಯಾಕಂತ ಹೇಳಿದ್ರೆ ಹಣಕ್ಕೆ ಯಾವುದೇ ಜಾತಿ ಮತ್ತು ಧರ್ಮ ಇಲ್ಲ. ಎಲ್ಲರೂ ಕೂಡ ಶ್ರೀಮಂತರಾಗಬೇಕು, ಲೈಫಲ್ಲಿ ಸೆಟ್ಲ್ ಆಗಬೇಕು ಅಂತ ಒಂದು ಆಸೆ ಇದ್ದೇ ಇರುತ್ತೆ. ಹಾಗಾಗಿ ಯಾವುದೇ ವಯಸ್ಸಿನ ವಯೋಮಿತಿ ಇಲ್ಲದೇನೆ ನೀವೆಲ್ಲರೂ ಕೂಡ ಈ ಒಂದು ಕಾರ್ಯಾಗಾರಕ್ಕೆ ಅಟೆಂಡ್ ಆಗ್ಲಿಕ್ಕೆ ಅವಕಾಶವಿದೆ. ಸೊ ಹೇಗೆ ಅಟೆಂಡ್ ಆಗೋದು, ರಿಜಿಸ್ಟರ್ ಹೇಗೆ ಮಾಡ್ಕೊಳ್ಳೋದು ಪ್ರವೀಣಿ ಅಂತ ಕೇಳೋದಾದ್ರೆ, ನಿಮ್ಮ ಸ್ಕ್ರೀನ್ ಮೇಲೆ ಒಂದು ನಂಬರ್ನ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಆ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಳಿಕ್ಕೆ ಅವಕಾಶವಿದೆ. ಇನ್ನು ವರ್ಕ್ಶಾಪ್ಗೆ ಬರುವಾಗ ನೀವು ಏನೆಲ್ಲ ಸಾಮಗ್ರಿಗಳನ್ನ ತರಬೇಕಾಗತ್ತೆ ಅಥವಾ ಯಾವ ರೀತಿ ನೀವು ಬರಬೇಕಾಗತ್ತೆ, ಇದಕ್ಕೆ ಆದಂತ ಏನಾದ್ರೂ ರೀತಿ ರಿವಾಜುಗಳಿದಾವ ಅಂತ ಕೇಳ್ತಾ ಹೋದ್ರೆ ಖಂಡಿತವಾಗಿಯೂ ಅದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ನಿಮ್ಗೆ ನೀಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚಿತವಾಗಿ ನೀವೆಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇರುವಂತದ್ದು ಏನು ಅಂತ ಹೇಳಿದ್ರೆ, ಶ್ರೀಮಂತರು ಏನಾದ್ರೂ ಟೆಕ್ನಿಕ್ ನ ಯೂಸ್ ಮಾಡಿ ಹಣವನ್ನ ಅವ್ರ ಹತ್ರ ಇಟ್ಕೊಳ್ತಾರ, ಬಡವರು ಏನು ಟೆಕ್ನಿಕ್ಸ್ ಗೊತ್ತಿರಲ್ವಾ, ಹಾಗಿದ್ರೆ ಬಡವರಾಗೆ ನಾವು ಇರ್ಬೇಕಾ ಗುರುಗಳೇ ಅಂತ ನೀವೆಲ್ಲರೂ ಕೂಡ ಕೇಳ್ತಿದ್ದೀರಾ. ಅದೇ ಪ್ರಶ್ನೆನ ನಾನು ಕೂಡ ಗುರುಗಳಿಗೆ ಕೇಳ್ತಿದ್ದೀನಿ. ಗುರುಗಳೇ, ಬಡವರಾಗಿ ಹುಟ್ಟಿ ಬಡವರಾಗೆ ಸಾಯೋದು ಯಾರಿಗೂ ಕೂಡ ಇಷ್ಟ ಇರಲ್ಲ.
ಶ್ರೀಮಂತರಾಗಬೇಕು ಅಂತ ಇರುತ್ತೆ. ಹಾಗಿದ್ರೆ ಏನಾದ್ರು ಟೆಕ್ನಿಕ್ ಯೂಸ್ ಮಾಡ್ತಾರ ಗುರುಗಳೇ ಶ್ರೀಮಂತರು? ಸಿಂಪಲ್ ಮೇಡಮ್. ಒಂದೇ ಲೈನಲ್ಲಿ ಹೇಳಬೇಕು ಅಂತಂದರೆ, ನಮಗೆಲ್ಲ ಎಷ್ಟು ಒಂದು ಕಾಳಜಿ ಇದೆಯಲ್ವಾ RCB ಮೇಲೆ, ಇದೆಯಾ ಕಾಳಜಿ? ಅಷ್ಟು ಕಾಳಜಿ ನಮ್ಮ ಮೇಲೆ ಇದ್ರೆ ಸಾಕು ಮೇಡಮ್, ನಾವು ಶ್ರೀಮಂತರಾಗ್ಬಿಡ್ತೀವಿ. ನಾವು ಬಡವರೆಲ್ಲ ಹೇಗೆ ಗೊತ್ತಾ ಮೇಡಮ್, ಇನ್ನೊಬ್ಬರ ಮೇಲಿರೋ ಕಾಳಜಿ, ಪ್ರೀತಿ, ಮಮಕಾರ, ವಿಶ್ವಾಸ, ಇವೆಲ್ಲ ಏನೆಲ್ಲ ಇದೆಯಲ್ವಾ, ಅದೆಲ್ಲ ನಮ್ಮ ಮೇಲೇನೆ ಇಲ್ಲ ಮೇಡಮ್. ಈಗ ನಾವು ಜನರಲ್ ಆಗಿ ನಾವು ಬಡವ್ರನ್ನ ಕೇಳ್ತೇನೆ ನಾನು, ನಿಮ್ಮ ಸಾಲ ಎಷ್ಟಿದೆ ಅಂತಂದ್ರೆ ಅವ್ರಿಗೆ ಅವ್ರ ಸಾಲನೇ ಗೊತ್ತಿರಲ್ಲ. ನೀವು ಏನು ಮಾಡ್ಬೇಕಂತಿದ್ದೀರಿ 5 ವರ್ಷದಲ್ಲಿ ಅಂತಂದ್ರೆ, ಇನ್ನು 5 ವರ್ಷದಲ್ಲ, ಅಯ್ಯೋ ಇವತ್ತು ಇರ್ತೀವಿ ನಾಳೆ ಹೋಗ್ತೀವಿ, ಇಷ್ಟೇ ಇರುತ್ತೆ ಹೊರತು ಅವ್ರ ಬಗ್ಗೆ ಅವ್ರಿಗೆ ಏನೂ ಇರಲ್ಲ. ಬಟ್ ಅದನ್ನ ಬಿಟ್ಬಿಟ್ಟು ಈ ಸಲನೂ ಕಪ್ ನಮ್ದೆ ಅಂತಂತೇಳಿ 18 ವರ್ಷದಿಂದ ಹೇಳ್ತಾನೆ ಇದೀವಿ. ಪಾಸಿಟಿವ್ ಆಗಿ ಇರ್ತೀವಿ. ನಥಿಂಗ್ ರಾಂಗ್ ಏನೋ ಲೈಕಿಂಗ್ RCB ಆರ್ ಬೀಯಿಂಗ್ ಪ್ಯಾಷನೆಟ್ ಅಬೌಟ್ ಎನಿಥಿಂಗ್. ನಾನು ಅದನ್ನ ರಾಂಗ್ ಅಂತ ಹೇಳ್ತಿಲ್ಲ, ಬಟ್ ಅದರಷ್ಟೇ ಕಾಳಜಿ ನಮ್ಮ ಮೇಲೇನೂ ಇದ್ದಿದ್ರೆ ನಾವು ಶ್ರೀಮಂತರಾಗ್ಬೋದಿತ್ತು ಅಂತ ನಾನು ಹೇಳೋದು ಮೇಡಮ್. ನಥಿಂಗ್ ರಾಂಗ್. ವಿರಾಟ್ ಕೊಹ್ಲಿ ನೀವು ಇಷ್ಟಪಡಿ, ನೀವು ಭಾರತ ಇಂಡಿಯಾ ಟೀಮ್ನ ಇಷ್ಟಪಡಿ, ಯು ಲೈಕ್ ಎನಿಥಿಂಗ್, ಐ ಡಸಂಟ್ ಮ್ಯಾಟರ್, ಬಟ್ that much of intensity, that much of respect and love and dedication, I think we all of us have to have our own self. So ಕೆಲವು ಸೀಕ್ರೆಟ್ಸ್ ಇದೆ ಮೇಡಮ್. ರಿಚ್ ಪೀಪಲ್ do this very rigorously, but unfortunately ಈ ಪುವರ್ ಮೈಂಡ್ ಸೆಟ್ ಇರೋರು, ಬಡ ಮನಸ್ಥಿತಿ ಇರೋರು ಇದನ್ನ ಮಾಡೋದಿಲ್ಲ. ಮೊದಲನೇ ತುಂಬಾ ಸೀಕ್ರೆಟ್ಸ್ ಇದೆ, ನಾವು ಒಂದು 5 ಚರ್ಚೆ ಮಾಡೋಣ ಇವತ್ತು. ಮೊದಲನೇ ಸೀಕ್ರೆಟ್ ರಿಚ್ ಪೀಪಲ್ ಮಾಡೋವಂಥದ್ದು, ದೇ ಡೋಂಟ್ ವರ್ಕ್ ಫಾರ್ ಮನಿ, ಇನ್ಸ್ಟೆಡ್ ದೇ ಪುಟ್ ಮನಿ ಟು ವರ್ಕ್ ಫಾರ್ ದೆಮ್ಸೆಲ್ಸ್. ಸೊ ಅವರು ದುಡ್ಡಿಗಾಗಿ ಯಾವತ್ತೂ ಕೆಲಸ ಮಾಡೋದಿಲ್ಲ, ಇನ್ಸ್ಟೆಡ್ ದುಡ್ಡನ್ನೇ ಕೆಲಸಕ್ಕೆ ಇಟ್ಕೊಂಡಿರ್ತಾರೆ. ಹೇಗಿದೆ ನೋಡಿ, ಇದು ಒಂಥರ ಡಿಫ್ರೆಂಟ್ ಅನ್ಸುತ್ತಲ್ಲ. ಅದೇನೋ ದುಡ್ಡು ಕೆಲಸ ಮಾಡದೇ ಇರೋವಂಥದ್ದು, ಬಟ್ ಆದರೂ ದುಡ್ಡು ಬರುತ್ತೆ ಅವ್ರಿಗೆ ಅಂತ ಹೇಳಿ. ಒಂದು ಉದಾಹರಣೆ ಹೇಳಿದಾಗ ನಿಮ್ಗೆ ಅರ್ಥ ಆಗುತ್ತೆ ಮೇಡಮ್. ಇಬ್ರು ಇರ್ತಾರೆ, ನರೇಶು ಮತ್ತೆ ಸುರೇಶು ಅಂತ ಹೇಳಿ. ಇಬ್ರು ಒಂದೇ ಸಲ ಕೆಲ್ಸಕ್ಕೆ ಸೇರ್ತಾರೆ, ಇಬ್ರಿಗೂ ಸಂಬಳ 50,000 ಸಾವಿರನೇ. ಈಗ ನರೇಶ್ ಏನ್ ಮಾಡ್ತಾರೆ, ಬಂದಿರೋ ಸಂಬಳನೆಲ್ಲ ಆರಾಮಾಗಿ ಅವ್ರ ಮನೆಗೆ, ಅವ್ರ ಮಕ್ಕಳಿಗೆ, ಹೆಂಡತಿಗೆ, ಅಥವಾ ಅವ್ರಿಗೆ ಏನೇನ್ ಬೇಕೋ ಎಲ್ಲ ತಗೊಂಡು ಆರಾಮಾಗಿ ಇರ್ತಾರೆ ಮೇಡಮ್. ಅದೇ ಸುರೇಶ್ ಏನ್ ಮಾಡ್ತಾರೆ, ನನಗೂ 50,000ನೇ, ಬಟ್ ಸುರೇಶ್ ಏನ್ ಮಾಡ್ತಾರೆ, ಲೆಟ್ ಮಿ ಯೂಸ್ ಓನ್ಲಿ 30,000. 30,000ದಲ್ಲಿ ನನ್ನ ಜೀವನ ಏನೇನಿದೆಯೋ, ನರೇಶ್ ಹೆಂಗ್ ಜೀವಿಸ್ತಾನೋ ಹಂಗೇ ನಾನು ಜೀವಿಸ್ತೇನೆ, ಬಟ್ 30,000ದಲ್ಲಿ ಮಾತ್ರ. ಬಟ್ 20,000 ಏನ್ ಮಾಡ್ತೀನಿ, ನಾನು ಕೂಡಿಡ್ತೇನೆ, ಅದನ್ನ ಇನ್ವೆಸ್ಟ್ ಮಾಡ್ತೇನೆ. ನಾನು ಯಾಕಂತಂದ್ರೆ ಅದೆಲ್ಲ ಮಾಡೋದು, ನಾನು 50 ವರ್ಷದಲ್ಲಿ ರಿಟೈರ್ಮೆಂಟ್ ಆಗಬೇಕು ಅಂತ ಆಸೆ ಸುರೇಶ್ಗೆ. ಬಟ್ ನರೇಶ್ಗೆ ಇದು ಯಾವ ಕನಸುಗಳು ಇಲ್ಲ, ಅವನು ಆರಾಮಾಗಿರ್ತಾನೆ ಬಿಂದಾಸ್ ಆಗಿ. ಇಬ್ರು ಜೀವನ ಸ್ಟಾರ್ಟ್ ಆಗುತ್ತೆ ಟುಗೆದರ್, ಕ್ಲಾಸ್ಮೇಟ್ಸ್ ಅವರು. ಬಟ್ ಅದೇ 25 ವರ್ಷ ಆದ್ಮೇಲೆ ಅಂತಂದ್ರೆ, ನರೇಶ್ಗೆ 50 ವರ್ಷ ಆಗಿದೆ, ಸುರೇಶ್ಗೂ 50 ವರ್ಷ ಆಗಿದೆ. ಇಲ್ಲಿ ನರೇಶ್ ಇನ್ನು ಅದೇ ಪರಿಸ್ಥಿತಿಯಲ್ಲೇ ಇದ್ದಾರೆ. ಈಗ ಸಂಬಳ 5 ಲಕ್ಷ ಆಗ್ಬಿಟ್ಟಿದೆ, ಬಟ್ 5 ಲಕ್ಷಕ್ಕೆ ಕಮಿಟ್ಮೆಂಟ್ಸ್ ಇದೆ. ಇನ್ಫ್ಯಾಕ್ಟ್ ಇನ್ನೂ ಸ್ವಲ್ಪ ಸಾಲಗಳು ಅದು ಇದಿದೆ ನರೇಶ್ಗೆ. ಸುರೇಶ್ ವಿಚಾರಕ್ಕೆ ಬಂದ್ರೆ, ಆಲ್ರೆಡಿ ಅವರು ಕಾರ್ಪಸ್ ಬಿಲ್ಡ್ ಮಾಡಿರೋದು, ಅವ್ರು ಎತ್ತಿಟ್ಟಿರೋ ಕೂಡಿಟ್ಟಿರೋ ಹಣ ಈಗ ಆಲ್ರೆಡಿ 10 ಕೋಟಿ ಅಷ್ಟಾಗಿ ಆರಾಮಾಗಿ ಇವತ್ತು ರಿಟೈರ್ಮೆಂಟ್ ಅನೌನ್ಸ್ ಮಾಡ್ತಿದ್ದಾರೆ. ಬಟ್ ನರೇಶ್ಗಿನ್ನು ರಿಟೈರ್ಮೆಂಟ್ ಅಂತ ಅನ್ಕೊಳಕ್ಕೆ ಆಗ್ತಿಲ್ಲ, ಬಿಕಾಸ್ ಅವರು ಇನ್ನು ಏನೇನೆಲ್ಲ ಸಾಧನೆ ಮಾಡ್ಬೇಕಂತಿದ್ರು ಅದೆಲ್ಲ ಆಗ್ಲಿ ಸಾಲದಲ್ಲೇ ಇದ್ದಾರೆ ಇನ್ನೂನು. ಬಟ್ ಸುರೇಶ್ ಆಗಿಲ್ಲ, ಈಸ್ ಏಬಲ್ ಟು ಕಮ್ ಔಟ್ ಆಫ್ ಆಲ್ ದಿಸ್ ಥಿಂಗ್. ಅವ್ರ ಏನ್ ಪ್ಯಾಷನ್ ಇದೆಯೋ, ಈಗೆಲ್ಲ ಇಡೀ ಪ್ರಪಂಚ ಸುತ್ತಬೇಕಂತ ಆಸೆ ಸುರೇಶ್ಗೆ, ಆರಾಮಾಗಿ ಫ್ಯಾಮಿಲಿ ಜೊತೆ ಸುತ್ತಿದ್ದಾರೆ. ಕೆಲಸ ಮಾಡ್ಲೇಬೇಕಂತೇನಿಲ್ಲ, ಪರವಾಗಿಲ್ಲ ಪಾರ್ಟ್ ಟೈಮ್ ಸುಮ್ನೆ ಏನೋ ನಾನು ಖುಷಿಗೆ ಕೆಲಸ ಮಾಡ್ಬೇಕು ಅನ್ನೋದಕ್ಕೆ ಕೆಲಸ ಮಾಡ್ತಿರ್ತಾರೆ ಹೊರತು, ಈ ನೀಡ್ ನಾಟ್ ವರ್ಕ್. ದೇರ್ ಇಸ್ ನೋ ಕಂಪಲ್ಷನ್, ದೇರ್ ಇಸ್ ನೋ ಪ್ರೆಷರ್ ಆರ್ ಎನಿಥಿಂಗ್. ಡಿಫ್ರೆನ್ಸ್ ಯು ಸಾ, ರಿಚ್ ಪೀಪಲ್ ಆಲ್ವೇಸ್ ಅಲ್ಲ, ದೇ ವಾಂಟ್ ಮನಿ ಟು ವರ್ಕ್ ಫಾರ್ ದೆಮ್ಸೆಲ್ಸ್. ನಾವು ಸುರೇಶ್ ಏನ್ ಮಾಡಿದ್ರಲ್ಲಿ, ಆ ದುಡ್ದಂತ ದುಡ್ಡಿನಿಂದ ಜಮೀನ್ ತೆಗ್ದಿದ್ರು. ಆಗ ಜಮೀನ್ 10 ಲಕ್ಷ, ಇವತ್ತು ಅದೇ ಜಮೀನು 5 ಕೋಟಿ, 6 ಕೋಟಿ, 7 ಕೋಟಿ, 10 ಕೋಟಿ. ನನ್ನ ಅಪ್ಪ ಮೇಡಮ್, ನನ್ನ ತಂದೆ, ನಾವು ಬೆಂಗಳೂರವ್ರು ಮೇಡಮ್, 800 ರೂಪಾಯಿಗೆ 1 ಎಕರೆ ಜಮೀನ್ ತೆಗ್ದಿದ್ರು. 800 ರೂಪಾಯಿಗೆ. ಎಲ್ಲಿ? ಆನೇಕಲ್ ತಾಲೂಕು, ಸೂರ್ಯ ಸಿಟಿಗೆ ಆಗ್ಬಿಟ್ಟಿದೆ, ಕರ್ನಾಟಕ ಹೌಸಿಂಗ್ ಬೋರ್ಡ್ಗೆ ಹೋಯ್ತು ನಮ್ಮ ಲ್ಯಾಂಡು. 800 ರೂಪಾಯಿ ತೆಗೆದುಕೊಂಡಿದ್ದ ಆಸ್ತಿ ಇವತ್ತಿನ ರೇಟಲ್ಲಿ ಸರಿಸುಮಾರು 5 ರಿಂದ 6 ಕೋಟಿ ಇದೆ, ಬರೀ ಕೇವಲ 800 ರೂಪಾಯಿ. ಸೊ ನೋಡಿದ್ರೆ ಎಷ್ಟು ಪಟ್ಟಿಗೆ ಬೆಳವಣಿಗೆ ಆಯ್ತು. ಯಾಕೆ ಅವತ್ತು ತೆಗೆದುಕೊಂಡಿದ್ದಕ್ಕೆ ಅಲ್ವಾ ಇವತ್ತು 6-7 ಕೋಟಿ 8 ಕೋಟಿ ಆಗಿದ್ದು. ತೆಗೆದುಕೊಳ್ಳದೆ ಹೋಗಿದ್ದಿದ್ರೆ, ಸೊ ಈಗ 800 ರೂಪಾಯಿ 6-7 ಕೋಟಿನ ಮಾಡಿದೆ. ನಮ್ಮ ಅಪ್ಪ ಎಲ್ಲ ಮಾಡಿದ ಅದನ್ನ. ಆ 800 ರೂಪಾಯಿ ಅದು ಬೀಜ ಇದ್ದಾಗೆ ಮೇಡಮ್. ಯಾವತ್ತು ನನ್ನ ಬೀಜ ಹಾಕಿದ್ರೆ ಅಲ್ವಾ ಮೇಡಮ್ ಯೂನಿವರ್ಸ್ ನನಗೆ ಮರ ಆಗಿ ಬೆಳೆಸಿ ಹೂ ಕೊಟ್ಟು ಹಣ್ಣು ಕೊಡೋದು. ನಾನು ಏನ್ ಮಾಡ್ಬೇಕು, ಈಗ ಬೀಜ ಎತ್ತಿಡ್ಬೇಕಷ್ಟೆ.
ಬಿತ್ತನೆ ಬೀಜ ಅಂತ ಹೇಳ್ತಾರೆ ನೋಡಿ ರೈತರು, ಬಿತ್ತನೆ ಬೀಜನೂ ತಿಂದ್ಕೊಂಡ್ಬಿಟ್ರೆ ಮೇಡಮ್. ಸೊ ಶ್ರೀಮಂತರ ಮನಸ್ಥಿತಿ, ಶ್ರೀಮಂತರಿಗೆ ಗೊತ್ತಿದೆ ಎಷ್ಟು ದುಡಿತೀವಿ ಅನ್ನೋದೆಲ್ಲ ಇಂಪಾರ್ಟೆಂಟ್ ಇಲ್ಲಿ, ಆ ದುಡಿದಿದ್ದ ದುಡ್ಡನ್ನು ನಾವು ಹೇಗೆ ಮ್ಯಾನೇಜ್ ಮಾಡಿದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟು. ಆಲ್ ರಿಚ್ ಪೀಪಲ್, one of the unique qualities of rich people is they know to very beautifully manage money. They will tell the money where to go instead of wondering where it went. ಎಲ್ಲ ಪೂರ್ ಪೀಪಲ್ ನೀವು ಕೇಳಿ, ಏನಕ್ಕೆ ಸಾಲ ಆಯಿತು ಅಂದರೆ ಅಯ್ಯೋ ಏನೇನಕ್ಕಾಯಿತು. ಬಟ್ ರಿಚ್ ಪೀಪಲ್ ಹೇಗೆ ಗೊತ್ತಾ, ದುಡ್ಡನ್ನು ಕಳಿಸ್ತಾರೆ, ನೀನು ಅಲ್ಲೋಗೋ, ನೀನು 20,000 ಇಲ್ಲೋಗು, ನೀನು 15,000 ಆಚೆ ಹೋಗು, ಇನ್ನು 20,000 ಇಲ್ಲಿರು. ದೇ ಮೇಕ್ ಮನಿ ವರ್ಕ್ ಫಾರ್ ದೆಮ್ಸೆಲ್ಸ್. ಈಗ ನಾನು ಬಿಸ್ನೆಸ್ ಮಾಡಬೇಕು, ಸಾಲ ಮಾಡಿನೂ ಮಾಡ್ಬೋದು, ಅದೇ ರೀತಿ ನಾನು ದುಡ್ಡನ್ನು ಕೂಡಿಟ್ಟು ನನ್ನ ಕನಸಿನ ಬಿಸ್ನೆಸ್ನ ಒಂದಿನ ಲಾಂಚ್ ಮಾಡ್ತೇನೆ. ಆ ಲಾಂಚ್ ಮಾಡಿದ ಹೇಗೆ, ನಾನು ಕೂಡಿಟ್ಟಿದ್ದಕ್ಕೆ ಅಲ್ವಾ. ಸೊ ಈಗ ಒಂದ್ಸಲ ಲಾಂಚ್ ಆದಮೇಲೆ ನನಗೆ ದುಡ್ಡು ಕೊಡ್ತಾ ಹೋಗುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ದೊಡ್ಡ ಶ್ರೀಮಂತರಾಗಬೇಕಂದ್ರೆ ಕೆಲಸನೇ ಮಾಡಬಾರ್ದು ಮೇಡಮ್. ಕೆಲಸ ಮಾಡಿದ್ರೆ ನಾವು ಬಡವರಾಗ್ತೇವೆ. ಇಟ್ಸ್ ಅ ಸರ್ಪ್ರೈಸ್ ಅಲ್ಲ, ನಾನು ಹೇಳ್ತೇನೆ ಹೇಗೆ ಅಂತೇಳಿ. ವಿ ಹ್ಯಾವ್ ಟು ಮೇಕ್ ಪೀಪಲ್ ವರ್ಕ್. ಈಗ ಎಲ್ಲರೂ ಶ್ರೀಮಂತರಿದ್ದಾರಪ್ಪ, ಗಾಲ್ಫ್ ಆಡ್ತಿದ್ದಾರೆ, ಎಲ್ಲರೂ ಶ್ರೀಮಂತರಿದ್ದಾರಪ್ಪ, ಏನೋ ಪ್ರಪಂಚ ಎಲ್ಲ ಸುತ್ತಿದ್ದಾರೆ, ಎಲ್ಲರೂ ಶ್ರೀಮಂತರಿದ್ದಾರೆ, ಆರಾಮಾಗಿದ್ದಾರೆ. ಏಕೆ? ಅವರು ಬೇರೆಯವ್ರಿಗೆ ಕೆಲಸ ಕೊಟ್ಟಿದ್ದಾರೆ. ನೀವು ಓನರ್ ಆಗ್ರಪ್ಪ, ಕೆಲ್ಸಕ್ಕೆ ಬೇಜಾನ್ ಜನ ಸಿಗ್ತಾರೆ. ಎಷ್ಟೋ ಜನಕ್ಕೆ ಈ ಮೈಂಡ್ ಸೆಟ್ ಇರೋದಿಲ್ಲ, ಅವ್ರಿಗೆ ಉದ್ಯೋಗ ಕಲ್ಪಿಸ್ಕೊಡಿ. ಆಲ್ ರಿಚ್ ಪೀಪಲ್ ದೇ ಡೋಂಟ್ ವರ್ಕ್, ದೇ ಮ್ಯಾನೇಜ್ ವರ್ಕ್, ದೇ ಡೋಂಟ್ ವರ್ಕ್. ನೋಡಿ, ಮ್ಯಾನೇಜರ್ಗೆ ಸಂಬಳ ಜಾಸ್ತಿ, ಕೆಲಸ ಮಾಡೋನು ಕಡಿಮೆ. ಬಿಕಾಸ್ ಕೆಲಸಗಾರ ಅವನು, ಮ್ಯಾನೇಜರ್ ಅಲ್ಲ. ಸೊ ನಾವು ದುಡ್ಡಿನಲ್ಲಿ ಮ್ಯಾನೇಜರ್ ಯಾವತ್ತಾಗ್ತೇವೋ ಆವತ್ತು ನಾವು ಅವತ್ತಿಂದ ದುಡ್ಡು ನಮ್ಮ ಹತ್ರ ನಿಲ್ಲುತ್ತೆ, ಬೆಳೆಯುತ್ತೆ, ನಾವು ಶ್ರೀಮಂತರಾಗ್ತೇವೆ. ಇದು ಫಸ್ಟ್ ಸೀಕ್ರೆಟ್. ಎರಡನೇ ಸೀಕ್ರೆಟ್ ಬಂದು, ಎಲ್ಲ ಶ್ರೀಮಂತರು ದೇ ಥಿಂಕ್ ಲಾಂಗ್ ಟರ್ಮ್, ದೇ ಡೋಂಟ್ ಥಿಂಕ್ ಶಾರ್ಟ್ ಟರ್ಮ್. ಬಟ್ ಆಲ್ ಪೂರ್ ಪೀಪಲ್ ಅಲ್ಲ, ದೇ ನೆವರ್ ಥಿಂಕ್ ಅಬೌಟ್ ಲಾಂಗ್ ಟರ್ಮ್. ನಾವು ಮುಂದಿನ ಭವಿಷ್ಯದ ಬಗ್ಗೆ, ಮುಂದೆ ಏನಾಗುತ್ತೆ ಆಫ್ಟರ್ 5 years 10 years, ಇವ್ರಿಗೆ ಪ್ಲಾನೇ ಇರಲ್ಲ ಮೇಡಮ್. ಅದಕ್ಕೆ ವೆರಿ ಈಸಿ ಅಲ್ವಾ ಮೇಡಮ್, ಸೋಂಬೇರಿಗಳಲ್ವಾ. ಏನು ಹೇಳ್ಬಿಡ್ತಾರೆ, ಇವತ್ತಿರ್ತೀವಿ ನಾಳೆ ಹೋಗ್ತೀವಿ, ಏನಕ್ಕೆ ಬಿಡ ಅದೆಲ್ಲ ಅನ್ನೋ. ಯಾರು ಮೊನ್ನೆ ಎಲ್ಲ ಅವ್ರು ಸತ್ತೋದ್ರು ಇವ್ರು ಸತ್ತೋದ್ರು, ಏನೋ ಏನಿದೆಲ್ಲ ಅನ್ನೋ, ಕೂಡಿಟ್ಟು ಏನು ಬರಬೇಕು, ಏನು ಮಹಾ ಆಗಬೇಕು. ಮೇಡಮ್ ಇವತ್ತು ಲೈಫ್ ಎಕ್ಸ್ಪೆಕ್ಟೆನ್ಸಿ ಭಾರತ ದೇಶದಲ್ಲಿ 76 ವರ್ಷ ಮೇಡಮ್, ಮಿನಿಮಮ್ ಎಕ್ಸ್ಪೆಕ್ಟೆನ್ಸಿ. ಪ್ರಪಂಚದಲ್ಲಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗಿದೆ. ಈಗ ಸಾಯೋದಕ್ಕಾಗಲ್ಲ ಮೇಡಮ್. ನಿಜವಾಗ್ಲೂ ಎಷ್ಟು ಜನ ಕೋರ್ಕೊಳ್ಳಿ, ನೀವು ಸಾಯ್ತಾನೆ ಇಲ್ಲ ನೋಡಿ. ತುಂಬ ಜನ ಅನ್ಕೊಳ್ತೀವಿ ಕಷ್ಟ ಬಂದಾಗ, ಅಯ್ಯೋ ಏನಕ್ಕಪ್ಪ ಇರ್ಬೇಕು ಭೂಮಿ ಮೇಲೆ, ಹೊಟ್ಟೋದ್ರೆ ಸಾಕು ಅಂತ ಎಲ್ಲೂ ಹೊರಟಿದ್ದೀವಿ. ಇವಾಗಂತೂ ಇನ್ನೂ ಸುಲಭ ಅಲ್ಲ, ICU ಹಾಕೋಬಿಡ್ತಾರೆ, ವೆಂಟಿಲೇಷನ್ ಹಾಕೋಬಿಟ್ಟು ಸಾಯಕೋಗ್ಬಿಡಲ್ಲ. ಮೊದಲಾದ್ರೂ ಆರಾಮಾಗಿ ಸದೋಗ್ತಾ ಇದ್ದು, ಹಾಸ್ಪಿಟ್ಲ್ ಇದ್ದಿಲ್ಲ. ಸೊ ಇಟ್ ಈಸ್ ನಾಟ್ ಈಸಿ ಮೇಡಮ್, ಯು ಮಸ್ಟ್ ನೋ ದ್ಯಾಟ್. ಈಗ ಕೂದಲಿದೆ ನಿಮ್ಮದು, ಏನು ಹೀಗೆ ಇದ್ಬಿಡುತ್ತಾ? ನಂದಿದೆ, ವೈಟ್ ಆಗಲ್ವಾ? ಏನು ರಿಂಕಲ್ಸ್ ಆಗಲ್ವಾ ಈ ಸ್ಕಿನ್ನು? ಅಲ್ಲ, ವಯಸ್ಸಾಗುತ್ತೆ ಅಂತ ಗೊತ್ತು ತಾನೆ ನಮಗೆ. ವಯಸ್ಸಾದ್ಮೇಲಲ್ವ ಸಪೋರ್ಟ್ ಜಾಸ್ತಿ ಬೇಕಿರೋದು ನಮಗೆ. ಅದು ಈ ಕಾಲದಲ್ಲಿ ಇಟ್ಸ್ ಎ ನ್ಯೂಕ್ಲಿಯರ್ ಫ್ಯಾಮಿಲೀಸು. ಯಾರು ತನ್ನ ತಂದೆ ತಾಯಿನ ತಾವು ಸಾಕೊಳ್ಳೋಕೆ ಯಾರೂ ಇಷ್ಟಪಡಲ್ಲ. ನಾವಿದ್ರೆ ಇಟ್ಸ್ ಅನ್ ಹಿಂಡ್ರೆನ್ಸ್. ನಾವು ಮಕ್ಕಳನ್ನ ಎಷ್ಟು ಏನೋ ಕೇರ್ಫುಲ್ಲಾಗಿ ಚೆನ್ನಾಗಿ ನೋಡ್ಕೊಳ್ತೀವಿ, ಬಟ್ ಮಕ್ಕಳಿಗೆ ತಂದೆ ತಾಯಿನೇ ಒಂದು ಅಬ್ಸ್ಟ್ರಕ್ಷನ್, ಡಿಸ್ಟರ್ಬೆನ್ಸ್ ಆಗಿಬಿಡ್ತಾರೆ. ಇಷ್ಟೆಲ್ಲ ಗೊತ್ತಿದ್ರು ರಿಟೈರ್ಮೆಂಟ್ಗೆ ಪ್ಲಾನೇ ಇಲ್ಲ ಇನ್ನೂ. ಡಸಂಟ್ ಮೇಕ್ ಸೆನ್ಸ್ ಮೇಡಮ್. ಅಷ್ಟು ಸೆನ್ಸ್ಲೆಸ್ ನಾವು. ವೆನ್ ವಿ ಆರ್ ಯಂಗ್ ಅಂಡ್ ಎನರ್ಜೆಟಿಕ್, ನಮ್ಮ ಕೈಲಿ ಕೆಲಸ ಮಾಡೋಕ್ಕೆ ಶಕ್ತಿ ಇದೆ, ದುಡ್ಡು ಮಾಡೋ ಶಕ್ತಿ ಇದೆ. ಇವತ್ತೇಕೆ ನಾವು ನಾಳೆ ಬಗ್ಗೆ ಯೋಚನೆ ಮಾಡಬಾರ್ದು? ಅದು ಚಿಂತೆ ಅಂತಲ್ಲ, ಇಟ್ಸ್ ಅ ವೆರಿ ಪ್ರೊಡಕ್ಟಿವ್ ಆಲೋಚನೆ ತಾನೆ. ಬಟ್ ಆಲ್ ಪೂರ್ ಪೀಪಲ್ ದೇ ಡೋಂಟ್ ಡೂ ದಿಸ್. ಅವ್ರು ನಾಳೆಗೆ ನೋಡ್ಕೊಳ್ಳೋಣ ಅಂತ ಇರ್ತಾರೆ. ನಾಳೆ ನೀವೆಲ್ಲ ನೋಡ್ಕೊಳ್ಳೋದು, ನಾಳೆ ನಿಮ್ಮನ್ನು ನೋಡ್ಕೊಳ್ಳೋದು ಹುಷಾರು. ಸೊ ಫಸ್ಟ್ ನಮ್ಮ ನಾಳೆಗಳಿಗೆ ನಾವು ಮಾಸ್ಟರ್ ಆಗಿರಬೇಕು. I should know myself. I should know where I'm going to stand in next couple of years. I should have those clear goals. ಅದನ್ನೇ ಅಲ್ವರ ಹೇಳೋದು, ಯಥಾ ದೃಷ್ಟಿ ತಥಾ ಸೃಷ್ಟಿ. ನೀನು ಯಾವುದ್ರ ಮೇಲೆ ದೃಷ್ಟಿ ಇಡ್ತೀಯೋ ಅದನ್ನೆಲ್ಲ ನೀನು ಸೃಷ್ಟಿ ಮಾಡ್ಕೊಳ್ತೀಯ. ನಿನಗೆ ದೃಷ್ಟಿ ಇಲ್ಲ ಅಂತಂದರೆ ಆ ಭಗವಂತ, ಯೂನಿವರ್ಸ್, ವಿಶ್ವ ಬಂದು ನಿನಗೋಸ್ಕರ ಅದು ಸೃಷ್ಟಿ ಮಾಡೋಕ್ಕಾಗುತ್ತಾ? ಯು ಆರ್ ನಾಟ್ ಅನ್ ಆ್ಯನಿಮಲ್ ಮ್ಯಾನ್. ನೀನು ಪಕ್ಷಿನ, ನೀನೊಂದು ಪ್ರಾಣಿನ, ನೀನು ಕ್ರಿಮಿ ಕೀಟವ. ಯೋಚನೆ ಮಾಡು. ನೀನು ಹಾಗಾಗಿದ್ದರೆ ಅವನು ನೋಡ್ಕೊಳ್ತಾನೆ. ಬಟ್ ನೀನು ಹಾಗಲ್ವಲ್ಲ, ನೀನು ಪರಬ್ರಹ್ಮನ ಸ್ವರೂಪಿ ತಾನೆ. ನಿನಗೆ ಯಾವ ತಪ್ಪು ಸರಿ ಒಳ್ಳೆಯದು ಎಲ್ಲ ಗೊತ್ತಲ್ವ ನಿನಗೆ. ಇಷ್ಟೆಲ್ಲ ಗೊತ್ತಿರೋವನಿಗೆ ನಿನ್ನ ಫ್ಯೂಚರ್ ಬಗ್ಗೆ ನೀನು ಯೋಚನೆ ಮಾಡದೇ ಇದ್ರೆ ಹೇಗಪ್ಪ?
So it's very, very naive. And I don't know, seriously, I somehow see, every time I say, I hate poor people, madam. ನನಗೆ ಪೂರ್ ಪೀಪಲ್ ಕಂಡ್ರೇ ಆಗಲ್ಲ ನನಗೆ. ಐ ಡೋಂಟ್ ಲೈಕ್ ಪೂರ್ ಪೀಪಲ್ ಮೇಡಮ್. ಬಿಕಾಸ್ ಯಾರಿಗೆಲ್ಲ ಕೈ ಕಾಲು ಕಣ್ಣು ಮೂಗು ಕಿವಿ ಬಾಡಿ ಎಲ್ಲ ನೆಟಗಿದೆಯೋ ಅವೆಲ್ಲ ಶ್ರೀಮಂತರಾಗ್ಬೇಕು ಮೇಡಮ್. ಯಾರಿಗೋ ಕೈಯೋ ಕಾಲೋ ಇಲ್ಲ ಬುದ್ಧಿ ಇಲ್ಲ ಅಂಥವ್ರು ಓಕೆ, ಅವ್ರು ಸಹಾಯ ಮಾಡೋಣ. ಎಲ್ಲ ನೆಟಗಿದ್ಬಿಟ್ಟು ನಾನು ಪೂರ್ ಅನ್ಕೊಂಡ್ರೆ. ಅಂದ್ರೆ ಗುರುಗಳೇ ಅವ್ರು ಹೇಳೋದೇನು ಅಂತ ಹೇಳಿದ್ರೆ, ನಾವ್ ಎಷ್ಟೇ ದುಡಿದ್ರು ಕೂಡ ಕಷ್ಟಪಟ್ಟು ದುಡಿತೀವಿ, ಆದ್ರೆ ದುಡ್ಡು ನಮ್ಮ ಕೈಯಲ್ಲಿ ಉಳಿಯಲ್ಲ, ಏಳಿಗೆನೇ ಆಗ್ತಿಲ್ಲ. ಸೊ ಇದು ಬಡವರು ಹೇಳುವಂತ, ಕಾಮನ್ ಆಗಿ ಹೇಳುವಂತ ಪದಗಳು. ಅದು ಥರ್ಡ್ ಸೀಕ್ರೆಟ್. ಸೊ ಇದೇ ಥರ್ಡ್ ಸೀಕ್ರೆಟ್ ಏನಪ್ಪಾ ಅಂತಂದ್ರೆ, 2025 ಏಪ್ರಿಲ್ ತಿಂಗಳಲ್ಲಿ ನಡೆದಂತಹ ಮನಿ ಈಸ್ ಹ್ಯಾಪಿನೆಸ್ ವರ್ಕ್ಶಾಪ್ ರಾಜ್ಯ ದೇಶ ವಿದೇಶಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಗಮಿಸಿದ್ರು. ಕಾರ್ಯಾಗಾರವನ್ನ ಯಶಸ್ವಿಗೊಳಿಸಿದ್ದಾರೆ. ಗುರುಗಳ ಆಶೀರ್ವಾದ ಪಡೆದು ಐಶ್ವರ್ಯ ಸಂಕಲ್ಪವನ್ನ ಕೈಗೊಂಡು ಸಿದ್ಧಿಯನ್ನ ಕೂಡ ಪಡ್ಕೊಂಡಿದ್ದಾರೆ. ನಾವು ಗುರುಗಳಿಗೆ ಕೊಡುವಂತ ನಿಜವಾದ ಗುರು ಕಾಣಿಕೆ ಏನು ಅಂತ ಹೇಳೋದಾದ್ರೆ, ಗುರುಗಳು ತಿಳಿಸಿದಂಥ ವಿಶ್ವಮಂತ್ರ ತಂತ್ರವನ್ನ ಪಾಲಿಸಿ ಶ್ರೀಮಂತಗೊಳಿಸುವಂಥದ್ದು, ನಮ್ಮ ರಾಜ್ಯವನ್ನ ಶ್ರೀಮಂತಗೊಳಿಸೋದು, ನಮ್ಮ ದೇಶವನ್ನ ಸಮೃದ್ಧಿಗೊಳಿಸುವಂಥದ್ದು. ಇನ್ನು ವೀಕ್ಷಕರೇ, ಮೇ 25ನೇ ತಾರೀಕು ಭಾನುವಾರ ಇದೇ ಬೆಂಗಳೂರಿನಲ್ಲಿರುವಂತಹ ಮೆಜೆಸ್ಟಿಕ್ ಹತ್ತಿರ ಒಂದು ವರ್ಕ್ಶಾಪ್ ನ ಆಯೋಜಿಸಲಾಗಿದೆ. ಗುರುಜಿಯವರು ಆಯೋಜನೆ ಮಾಡಿದ್ದಾರೆ. ಈ ವರ್ಕ್ಶಾಪ್ ನಲ್ಲಿ ಏನೆಲ್ಲ ವಿಶೇಷತೆಗಳಿದೆ ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಸೊ ಮೊದಲನೇ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಈ ಸಲ ವಿಶೇಷವಾಗಿ ಗುರುಗಳು ಶಕ್ತಿಪೀಠ ಒಂದರಲ್ಲಿ ಅಖಂಡ ವಿಶ್ವಶಕ್ತಿ ಧ್ಯಾನವನ್ನ ಮಾಡಿ ನಮ್ಮೆಲ್ಲರ ಕರ್ಮವನ್ನ ಕಳೆಯಲು ಧನಪ್ರಾಪ್ತಿಗಾಗಿ ಒಂದು ಸಿದ್ಧಿಯನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಏನು ಅಂತ ಹೇಳಿದ್ರೆ, ಒಂದಷ್ಟು ಟೆಕ್ನಿಕ್ ಗಳನ್ನ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಪರ್ಸನಲಿ ಇಟ್ಕೊಳ್ಳೋಕೆ ಮತ್ತು ಮನೆಯಲ್ಲಿ ಕ್ಯಾಶ್ ಬಾಕ್ಸ್ ನಲ್ಲಿ ಇಟ್ಕೊಳ್ಳೋಂಥಕ್ಕೆ, ಜೊತೆಗೆ ಬಿಸ್ನೆಸ್ ಕ್ಯಾಶ್ ಬಾಕ್ಸ್ ನಲ್ಲಿ ಇಡಲೇಬೇಕಾದಂತ ಒಂದು ಪವಿತ್ರ ಸ್ಮರಣಿಕೆಗಳನ್ನ ಉಚಿತವಾಗಿ ನಮ್ಗೆ ನೀಡ್ತಾರಂತೆ. ಈ ವಿಶೇಷ ತಾಂತ್ರಿಕ ಶಕ್ತಿಯ ಪವಿತ್ರ ಸ್ಮರಣೆಯನ್ನ ಗುರುಗಳ ಅಮೃತ ಹಸ್ತದಿಂದ ನೀವು ಪಡೆದು ಧನ್ಯರಾಗಬಹುದಾಗಿದೆ. ಇನ್ನು ಎರಡನೇ ವಿಶೇಷತೆ ಏನು ಅಂತ ಹೇಳಿದ್ರೆ, ಧ್ಯಾನ ಸಿದ್ಧಿಯ ದಿವ್ಯ ಜಲವನ್ನ ಗುರುಗಳು ಪ್ರೋಕ್ಷಣೆ ಮಾಡಿ ನಿಮಗೆ ಆಶೀರ್ವಾದವನ್ನ ನೀಡ್ತಾರೆ. ಇನ್ನು ಮೂರನೇ ವಿಶೇಷತೆ ಏನು ಅಂತ ಹೇಳ್ತಾ ಹೋಗೋದಾದ್ರೆ, ಎಲ್ಲರೂ ತಿಂಗಳಿಗೆ ಕನಿಷ್ಠ 2 ಲಕ್ಷ ರೂಪಾಯಿಗಳ ಲಾಭ ಗಳಿಸುವಂತ ಇನ್ನೊಂದು ಬಿಸ್ನೆಸ್ ಟೆಕ್ನಿಕ್ ಅನ್ನ ನಿಮ್ಗೆ ಹೇಳ್ಕೊಡ್ತಾರೆ. ಈ ಬಿಸ್ನೆಸ್ ಯಾರು ಮಾಡಬಹುದು, ಎಷ್ಟು ಇನ್ವೆಸ್ಟ್ ಮಾಡಬೇಕಾಗತ್ತೆ, ಅದರ ಲಾಭ ಎಷ್ಟು ಜನ ಸ್ಟಾಫ್ ಬೇಕಾಗುತ್ತೆ, ಮಾರ್ಕೆಟಿಂಗ್ ಏನೆಲ್ಲ ಒಂದು ಕ್ರಮಗಳನ್ನ ನೀನು ಅನುಸರಿಸಬೇಕಾಗತ್ತೆ, USP ಅಂದ್ರೆ ಏನು, ಬ್ರೇಕ್ ಈವನ್ ಪಾಯಿಂಟ್ ಅಂದ್ರೆ ಏನು, ಸೊ ಇದರ ಸಂಪೂರ್ಣ ಡೀಟೇಲ್ ಮಾಹಿತಿಯನ್ನ ಗುರುಜಿಯವರು ಈ ಕ್ಲಾಸ್ ನಲ್ಲಿ ನಿಮ್ಗೆಲ್ಲ ನೀಡ್ತಾ ಹೋಗ್ತಾರೆ. ಇನ್ನು ನಾಲ್ಕನೇ ವಿಶೇಷತೆ, ಸಾಲವನ್ನ ಸುಲಭವಾಗಿ ತೀರಿಸುವಂತಹ ಸಾಲದ ಬ್ಲೂ ಪ್ರಿಂಟ್ ಅನ್ನ ಉಚಿತವಾಗಿ ಕೊಟ್ಟು ಸನಾತನ ಋಣ ಮುಕ್ತ ತಂತ್ರವನ್ನ ನಿಮ್ಗೆ ಹೇಳ್ಕೊಡ್ತಾರೆ. ಇವುಗಳ ಜೊತೆ ನಿಮ್ಮ ಕರ್ಮವನ್ನ ಕಳೆಯಲು ಕೋರ್ಟ್ ಕೇಸನ್ನ ಗೆಲ್ಲಬೇಕು ಅನ್ನೋದಾದ್ರೆ, ಆರೋಗ್ಯ ಸುಧಾರಣೆಗೆ, ಕೊಟ್ಟ ದುಡ್ಡು ವಾಪಸ್ ಬರಬೇಕು ಅಥವಾ ಆಭರಣ ವಾಪಸ್ ಆಗ್ಬೇಕು, ಸಂಬಂಧಗಳ ಸಮಸ್ಯೆ ಏನಾದ್ರೂ ಇದ್ರೆ ಸರಿ ಹೋಗ್ಲಿಕ್ಕೆ, ಮಕ್ಕಳು ಚೆನ್ನಾಗಿ ಓದಬೇಕು, ಕೊಟ್ಟ ಹಣ ವಾಪಸ್ ಬರಬೇಕು, ಸರ್ವದೋಷ ಮುಕ್ತಿಗೆ ಈ ವರ್ಕ್ಶಾಪ್ಗೆ ನೀವು ಖಂಡಿತವಾಗಿ ಪಾಲ್ಗೊಳ್ಳಿ. ಇದಕ್ಕೆಲ್ಲ ಒಂದು ವಿಶ್ವ ತಂತ್ರವನ್ನ ಗುರುಜಿಯವರು ನಿಮ್ಗೆ ಹೇಳ್ಕೊಡ್ತಾರೆ. ಇನ್ನು ವೀಕ್ಷಕರೇ, ನೀವು ಈ ಸಲ ನಡೀತಾ ಇರುವಂತಹ ಕಾರ್ಯಾಗಾರಕ್ಕೆ ಅಟೆಂಡ್ ಆಗಬೇಕು ಅನ್ನುವಂಥವ್ರು ಏನೆಲ್ಲ ತರಬೇಕು ಅಂತ ನಾನು ಹೇಳ್ತೀನಿ, ನೀವು ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ 1 ಮೊಳ ಮಲ್ಲಿಗೆ ಹೂವನ್ನ ತರಬೇಕಾಗತ್ತೆ, ಹಾಗೆ 3 ಮೊಳ ಕಪ್ಪು ದಾರವನ್ನ ತರಬೇಕು, ಹಾಗೆ ನಿಂಬೆ ಹಣ್ಣನ್ನ ನೀವು ತರಬೇಕಾಗತ್ತೆ. ಇನ್ನು ಈ ಸಾರಿ ನಡೀತಾ ಇರುವಂತಹ ವರ್ಕ್ಶಾಪ್ಗೆ ಅಟೆಂಡ್ ಆಗುವಂಥವ್ರು ಯಾವ ವಸ್ತ್ರವನ್ನ ಮತ್ತು ಯಾವ ಬಣ್ಣದ ವಸ್ತ್ರವನ್ನ ಧರಿಸಿ ಬರಬೇಕು ಅಂತ ಹೇಳ್ತೀನಿ, ನೀವು ನೋಟ್ ಮಾಡ್ಕೊಳ್ಳಿ. ಪುರುಷರು ಯೆಲ್ಲೋ ಕಲರ್ ಪಂಚೆ ಮತ್ತು ಶರ್ಟ್ ಅನ್ನ ಧರಿಸಿ ಬರಬೇಕಾಗತ್ತೆ. ಮಹಿಳೆಯರು ಯೆಲ್ಲೋ ಕಲರ್ ಸೀರೆಯನ್ನ, ಅಂದ್ರೆ ಹಳದಿ ಬಣ್ಣದ ಸೀರೆಯನ್ನ ಧರಿಸಿ ಬರಬೇಕಾಗತ್ತೆ. ಇನ್ನು ಜೂನ್ 8ನೇ ತಾರೀಕು 2025ರಂದು 100 ಕೋಟಿ ಸ್ಪೆಷಲ್ ಬಿಸ್ನೆಸ್ ಅನ್ನ ಹೇಗೆ ಮಾಡೋದು ಅನ್ನೋ ಒಂದು ವರ್ಕ್ಶಾಪ್ ಕೂಡ ಆಯೋಜಿಸಲಾಗಿದೆ. ಪ್ರಪ್ರಥಮ ಬಾರಿಗೆ ಗುರುಗಳು ಬಿಸ್ನೆಸ್ ಸೀಕ್ರೆಟ್ ಅನ್ನ ನಿಮ್ಗೆ ಹೇಳ್ಕೊಡ್ತಾರೆ. ಹಣದ ಆಕರ್ಷಣೆಯ ಜೊತೆಗೆ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ತಿಳಿಸ್ಕೊಡ್ತಾರೆ. ಜೊತೆಗೆ ಲಿಮಿಟೆಡ್ ಸೀಟ್ಸ್ ಇರೋದ್ರಿಂದ ನೀವು ಆದಷ್ಟು ಬೇಗ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ.